ಜೀವದಾನದ ಮಹತ್ವ ಅರಿತ ಸಂಜಯ್ ಪಾಟೀಲ್ ಯುವ ವೇದಿಕೆ ಉತ್ತಮ್ ಪಾಟೀಲ್ ಅಭಿಮತ. ಬೇಡಕಿಹಾಳದಲ್ಲಿ 135 ಯುವಕರಿಂದ ರಕ್ತದಾನ. ಬೇಡಕಿಹಾಳ ಜುಲೈ 16. ಇತ್ತೀಚಿನ ದಿನಗಳಲ್ಲಿ ಜನ್ಮದಿನವನ್ನ ಅದ್ದೂರಿಯಾಗಿ ಆಚರಿಸುವುದು ಸಾಮಾನ್ಯವಾಗಿದೆ. ಆದರೆ ಅನಗತ್ಯ ಖರ್ಚು ಮಾಡುವ ಬದಲು ಸಮಾಜಕ್ಕೆ ಉಪಯುಕ್ತವಾಗುವ ಸೇವಾ ಕಾರ್ಯಗಳನ್ನು ಕೈಗೊಳ್ಳುವುದು ಅತ್ಯಂತ ಶ್ರೇಷ್ಠ. ಇದೇ ಉದ್ದೇಶದಿಂದ ಹಲವು ವರ್ಷಗಳಿಂದ ಸಂಜಯ್ ಪಾಟೀಲ್ ಯುವ ವೇದಿಕೆ ವತಿಯಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸುತ್ತಿದ್ದು, ಬಡ ಮತ್ತು ಅಗತ್ಯವಿರುವ ರೋಗಿಗಳ ಜೀವ ಉಳಿಸುವ ಮಹತ್ತರ ಕಾರ್ಯ ಮಾಡುತ್ತಿದೆ ಎಂದು ನಿಪ್ಪಾಣಿ ಭಾಗದ ಯುವ ನಾಯಕ ಉತ್ತಮ್ ಪಾಟೀಲ್ ಹೇಳಿದರು. ನಿಪ್ಪಾಣಿ ತಾಲೂಕಿನ ಬೇಡಕಿಹಾಳದ ಶ್ರೀ ವಿಠ್ಠಲ ದೇವಸ್ಥಾನದಲ್ಲಿ ದಿವಂಗತ ಗೋಪಾಳ ದಾದಾ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಪ್ರೇರಣೆಯಿಂದ ಸಂಜಯ್ ಪಾಟೀಲ್ ಯುವ ವೇದಿಕೆ ವತಿಯಿಂದ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳೊಂದಿಗೆ ಅಕ್ಷಯ ಬ್ಲಡ್ ಬ್ಯಾಂಕ್ ಮೀರಜ್ ಸಹಯೋಗದಲ್ಲಿ ಗುರುವಾರ ನಡೆದ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಉತ್ತಮ್ ಪಾಟೀಲ್ ಅವರು ಶ್ರೀ ವಿಠ್ಠಲ ರುಕ್ಮಿಣಿ ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ದಿವಂಗತ ಗೋಪಾಳ ದಾದಾ ಪಾಟೀಲ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಜಯ್ ಪಾಟೀಲ್ ಹಾಗೂ ಗಣ್ಯರ ಸಮ್ಮುಖದಲ್ಲಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಉತ್ತಮ್ ಪಾಟೀಲ್ ಅವರು ಸಂಜಯ್ ಪಾಟೀಲ್ ಯುವ ವೇದಿಕೆಯ ಪ್ರಮುಖ ಮಾರ್ಗದರ್ಶಕ ಸಂಜಯ್ ಪಾಟೀಲ್ ಅವರನ್ನು ಸನ್ಮಾನಿಸಿದರು. ಪ್ರತಿಯಾಗಿ ಯುವ ವೇದಿಕೆ ವತಿಯಿಂದ ಸಂಜಯ್ ಪಾಟೀಲ್ ಅವರು ಉತ್ತಮ ಪಾಟೀಲ್ ಅವರಿಗೆ ಶಾಲು, ಶ್ರೀಫಲ ಹಾಗೂ ಪುಷ್ಪಗುಚ್ಛ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ದತ್ತ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಇಂದ್ರಜಿತ್ ಪಾಟೀಲ್, ಜವಾಹರ್ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಸುನಿಲ್ ನಾರೆ, ಪಿಕೆಪಿಎಸ್ ನಿರ್ದೇಶಕ ಅಶೋಕ್ ಅರಗೆ, ಚಿಕ್ಕೋಡಿ ಜಿಲ್ಲಾ ಮಾಧ್ಯಮ ಮತ್ತು ಸಂವಹನ ವಕ್ತಾರ ಪ್ರಮೋದ್ ಕುಮಾರ್ ಪಾಟೀಲ್, ನಾಭಿರಾಜ್ ಖೋಥಾ, ಜನಗೌಡ ದಡ್ಡ ಪಾಟೀಲ್, ಬಾಳಾಸಾಹೇಬ್ ಪಾಟೀಲ್, ವಿಷ್ಣು ಪಾಟೀಲ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ತಾತ್ಯಾ ಸಾಹೇಬ್ ಕೆಸ್ತೆ, ಸಚಿನ್ ಪಾಟೀಲ್, ಅಬ್ದುಲ್ ವಹಾಬ್, ಜುನೇದ್ ಪಾಟೀಲ್, ಕಿಶೋರ್ ಇನಾಮದಾರ್, ಡಾಕ್ಟರ್ ನಾಭಿರಾಜ್ ಪಾಟೀಲ್, ಸುರೇಶ್ ಖೋತಾ, ರಾಜು ಪಾಟೀಲ್ ಸೇರಿದಂತೆ ಯುವ ವೇದಿಕೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶಿಬಿರದ ಅಂಗವಾಗಿ ಆಯೋಜಿಸಿದ ಲಕ್ಕಿ ಡ್ರಾದಲ್ಲಿ ಶಶಿಕಾಂತ್ ಪವಾರ್, ದೀಪಕ್ ಠೋಂಬ್ರೆ, ಅನಿಲ್ ಶಿಂಡೆ, ಕಿಶೋರ್ ಇನಮದಾರ್ ಹಾಗೂ ಅಪ್ಪ ಸಾಹೇಬ್ ಪಾಟೀಲ್ ವಿಜೇತರಿಗೆ ವಿಷ್ಣು ಪಾಟೀಲ್, ಸಚಿನ್ ಪಾಟೀಲ್, ಅಬ್ದುಲ್ ವಾಹೇಬ್, ಜುನೇದ್ ಪಾಟೀಲ್ ಹಾಗೂ ರಾಜು ಪಾಟೀಲ್ ಅವರಿಂದ ಆಕರ್ಷಕ ಬಹುಮಾನಗಳನ್ನು ವಿತರಿಸಲಾಯಿತು. ಸತ್ಯಜಿತ್ ಪಾಟೀಲ್ ವಂದಿಸಿದರು. ಬೇಡಕಿಹಾಳ, ಶಮನೇವಾಡಿ, ಭೋಜಾ, ಚಾಂದ್, ಶಿರದವಾಡ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳ 135 ಯುವಕರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿ ಮಾನವೀಯ ಸೇವೆಗೆ ಕೈಜೋಡಿಸಿದರು. ವರದಿಗಾರರು ಕೃಷ್ಣ ಅರಗ, प्रजापवा टीव्ही, निप्पाणी. आज बेडका गावचे सुपुत्र आणि आमचे सन्मित्र संजय पाटील यांच्या 52व्या वाढदिवसाच्या निमित्तानं दरवर्षीच हा वाढदिवस विविध उपक्रमांनी लोकोपयोगी, लोकांना उपयुक्त ठरणारे असे कार्यक्रम त्यांच्या वाढदिवसाच्या निमित्तानं घेऊन ते त्यांचा वाढदिवस साजरा करतात. विशेष करून मी सगळ्यांच्या आपल्या वतीनं मी त्यांचं हार्दिक अभिनंदन करतो. त्यांच्या वाढदिवसाच्या निमित्तानं त्यांना उदंड आयुष्य त्या सिद्धेश्वरी चरणी प्रार्थना करतो आणि असेच त्यांच्या माध्यमातून समाजकार्य घडत जावं. बेडक्याच्या सर्वांगीण विकासामध्ये पाटील घराण्याचं योगदान फार मोठं आहे, ते विसरून चालणार नाही. आदरणीय स्वर्गीय गोपाळदादा पाटील यांचा वसा आणि वारसा पुढे घेऊन जाण्याचं काम संजय पाटील हे आपल्या कार्यातनं करत आहेत. त्या सर्व कार्याला आमच्या शुभेच्छा आहेत. त्यांच्या सर्व भावी वाटचालीस शुभेच्छा आहेत. असंच कार्य त्यांच्या हातून घडो. त्याचबरोबरीनं कालच आमचे कुठे गेले विक्रम शिंगाडे साहेबांचा वाढदिवस होता. त्यांना सुद्धा बिलेटेड हॅपी बर्थडे आणि त्यांच्या सुद्धा कार्याला शुभेच्छा देतो. त्याचप्रमाणे प्रमोद पाटील यांचं आज काल चिक्कोडी जिल्हा काँग्रेसच्या प्रवक्ता म्हणून त्यांची निवड झालेली आहे. खरोखर अगदी योग्य निवड त्यांची त्या ठिकाणी करण्यात आलेली आहे. कारण आपल्या पक्षाचं जे काय कार्य लोकांसमोर ठेवायचं आहे ते त्यांच्या माध्यमातून यापुढे पुढील काळामध्ये होणार आहे. त्यामुळे त्यांच्या सुद्धा कार्याला मी शुभेच्छा देतो. सदैव पक्षासाठी ते काम केलेलं आहे आणि त्याचं योग्य पोचपावती म्हणून त्यांना या पदाची त्या ठिकाणी नियुक्ती करण्यात आलेली आहे. त्या सगळ्याला मी शुभेच्छा देऊन पुन्हा एकदा संजय पाटील नेहमीच त्यांचा वाढदिवस असंच उत्साहानं भविष्यामध्ये सुद्धा लोकांसाठी करावं. तुमच्यासाठी तर आहेच, परंतु आपल्या वाढदिवसाच्या निमित्तानं सर्वसामान्य लोकांना सुद्धा उपयुक्त ठरणारा आपला हा दिवस असंच या माध्यमातून आपण करत जावं असं शुभेच्छा या ठिकाणी देऊन मी सगळ्यांना परत एकदा धन्यवाद देऊन माझ्या दोन शब्द